ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಭಾರತದಲ್ಲಿ ಬೆಲೆ ಏರಿಕೆ ಶುರುವಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಗೃಹ ಬಳಕೆ ಸಿಲಿಂಡರ್, ವಾಣಿಜ್ಯ ಬಳಕೆ ಸಿಲಿಂಡರ್, ಅಡುಗೆ ಎಣ್ಣೆ ಸೇರಿದಂತೆ ಹಲವು ವಸ್ತುಗಳ ಬೆಲೆಗಳು ಏರಿಕೆಯಾಗಿದೆ. ಇದ್ದಾಗ 50% ರೈಸ್ ಮಾಡಿದ್ರೆ ಹೇಗೆ ಇದು ಈ ತರ ಆಗ್ಬಿಟ್ರೆ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಇಂಡಿಯಾದಲ್ಲೂ ಅದರ ನೇರ ಪರಿಣಾಮ ಬೀರುತ್ತಿದೆ. ಜಗತ್ತಿನಲ್ಲಿ ಎಲ್ಲೇ ಯುದ್ಧಗಳಾದ್ರೂ ಕೂಡ ಆಮದು ರಫ್ತು ಪ್ರಕ್ರಿಯೆಗೆ ತೊಡಕಾಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅದಷ್ಟೇ ಸಾಕು, ಭಾರತದಲ್ಲಿ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗೇ ಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಭಾರತಕ್ಕೆ ಜೋರಾಗಿ ತಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಿರುವ ಕಾರಣಕ್ಕೆ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಹೀಗಾಗಿ LPG ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಪ್ರತಿ ಮನೆಗಳಲ್ಲೂ ಬಳಸುವ 14 ಕೆಜಿ ತೂಕದ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏಕಾಏಕಿ 60 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 115 ರೂಪಾಯಿ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯನ್ನ 5 ರಿಂದ 6 ರೂಪಾಯಿಗೆ ಏರಿಸಿದೆ ಕೇಂದ್ರ. ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲ್ ಎಲ್ಲ ನಮ್ಮ ಇರಾನ್ ಇದರಿಂದಾನೇ ಬರಬೇಕು. ಮೂಲ ಅಗತ್ಯ ವಸ್ತುಗಳಾದ ಗ್ಯಾಸ್, ಎಣ್ಣೆ ಬೆಲೆ ಏರಿಕೆ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಉದ್ದೇಶ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಿದ್ದಾರೆ. ಬಟ್ ನಮ್ಮ ಬಡ ಜನಗಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರ ನಿಜವಾಗ್ಲೂ ಯೋಚನೆ ಮಾಡ್ತಿಲ್ಲ. ಕೇಂದ್ರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ. ಎಣ್ಣೆ ಮತ್ತೆ ಗ್ಯಾಸು ಅದನ್ನೇ ಅಂತ ಅಲ್ಲ, ಪೆಟ್ರೋಲ್ ಇಂದ ಪ್ರತಿಯೊಂದೂ ಎಲ್ಲ ಜಾಸ್ತಿ ಆಗಿದೆ. ತುಂಬಾನೇ ಜೀವನ ಮಾಡೋದು ಬಡವರು ಕಷ್ಟ ಆಗ್ತಾ ಇದೆ. ಇನ್ನು ಯುದ್ಧದಿಂದಾಗಿ ಆಟೋ LPG ಬೆಲೆ ಕೂಡ ಹೆಚ್ಚಾಗಿದೆ. 4 ದಿನಗಳ ಹಿಂದೆ 1 ಲೀಟರ್ಗೆ 59 ರೂಪಾಯಿ ಇದ್ದ ಬೆಲೆ ಈಗ 64 ರೂಪಾಯಿಗೆ ಏರಿಕೆಯಾಗಿದೆ. ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದ್ರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡಬೇಕು. ಮತ್ತೊಂದೆಡೆ ಪಠ್ಯಪುಸ್ತಕಗಳ ಬೆಲೆ ಕೂಡ ಏರಿಕೆ ಆಗ್ತಿದೆ. 2026-27ನೇ ವರ್ಷದ ಪಠ್ಯಪುಸ್ತಕಗಳ ಬೆಲೆ 40% ರಿಂದ 50% ಏರಿಕೆ ಆಗಲಿದೆ. 3ನೇ ಕ್ಲಾಸ್ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22 ರೂಪಾಯಿಯಿಂದ 45 ರೂಪಾಯಿಗೆ ಏರಿಕೆ ಆಗಲಿದೆ. 2ನೇ ತರಗತಿಯ ಗಣಿತ ಪುಸ್ತಕದ ಬೆಲೆ 25 ರಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 4ನೇ ತರಗತಿಯ ಪುಸ್ತಕದ ಬೆಲೆ 31 ರೂಪಾಯಿಯಿಂದ 51 ರೂಪಾಯಿಗೆ ಹೆಚ್ಚಳವಾಗಲಿದೆ. 1ನೇ ತರಗತಿಯ ಮೃದಂಗ ಪುಸ್ತಕದ ಬೆಲೆ 42 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆ ಆಗಲಿದೆ. ಈ ಬೆಲೆ ಹೆಚ್ಚಳದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶ ಹೊರಹಾಕಿದೆ. ಶಿಕ್ಷಣ ಇಲಾಖೆಗೆ ದೂರು ಕೊಡಲು ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧರಿಸಿದೆ. ಹಳೆ ದರವನ್ನೇ ಕೌಂಟ್ ಮಾಡಿ ತಗೊಳ್ತಾರೆ ಅಂತ ಒಂದು ಪೋಷಕರಲ್ಲಿ ಮನಸ್ಸಿನಲ್ಲಿರುತ್ತೆ. ಈಗ ಇದಕ್ಕಿದ್ದಾಗ 50% ರೈಸ್ ಮಾಡಿದ್ರೆ ಹೇಗೆ ಇದು ಈ ತರ ಆಗ್ಬಿಟ್ರೆ? ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ರಾಜ್ಯ ಕರಾವಳಿಗೂ ತಟ್ಟಿದೆ. ರಾಜ್ಯ ಕರಾವಳಿ ಭಾಗದ ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತವಾಗಿರುವ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ. ಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ನಿಂತಿದ್ದು ಕರಾವಳಿ ಉದ್ಯಮ ಸಂಕಷ್ಟಕ್ಕೀಡಾಗುವ ಸಾಧ್ಯತೆಗಳಿವೆ. ನಮ್ಮದು ಲಾಜಿಸ್ಟಿಕ್ಸ್ ಕಾಸ್ಟ್ ಮತ್ತು ಅವೈಲಬಿಲಿಟಿ ಆಫ್ ಶಿಪ್ಪಿಂಗ್ ಲೈನ್ಸ್ ಮತ್ತು ಆಫ್ಕೋರ್ಸ್ ಈಗ ಮಿಡ್ಲ್ ಈಸ್ಟನ್ನೇ ಡಿಪೆಂಡ್ ಆಗಿರುವ ಇಲ್ಲಿಂದ ಸಪ್ಲೈಯರ್ಸ್ ಇರುತ್ತಲ್ಲ, ಅವರಿಗೆಲ್ಲ ತೊಂದರೆ. ಈ ಮಧ್ಯೆ LPG ಬೆಲೆ ಏರಿಕೆ ಸಂಬಂಧ ರಾಜಕೀಯ ಕಚ್ಚಾಟಗಳೂ ಜೋರಾಗಿವೆ. LPG ಬೆಲೆ ಏರಿಸಿದ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ಟಾಂಗ್ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಐ ವಿಲ್ ಡೀಪ್ಲಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಆನ್ ದ ಕರೆಂಟ್ ಕ್ರೈಸಿಸ್ ದ್ಯಾನ್ ಗೋಯಿಂಗ್ ವಿಶಿಂಗ್ ಫಾರ್ ಮ್ಯಾರೇಜ್. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೋತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ, ನೀವು ತಪ್ಪಾಗಿದ್ರೆ ಪ್ರಶ್ನೆ ಕೇಳಿದ್ರೆ ಪ್ರಬುದ್ಧರು ಇದಕ್ಕೆ ಏನಾದರೂ ಇದ್ರೆ ನಾವು ಉತ್ತರ ಕೊಡಬೇಕಂತ. ಅಪ್ರಬುದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣುತ್ತಿಲ್ಲ. ಹಡಗುಗಳ ಸಂಚಾರವಿಲ್ಲ. ಹೀಗೆ ಆದ್ರೆ ಬೆಲೆಗಳು ಗಗನ ದಾಟಿ ಹೋಗೋದ್ರಲ್ಲಿ ಸಂಶಯಗಳೇ ಬೇಡ. ಯುದ್ಧ ನಿಲ್ಲದಿದ್ರೆ ಮತ್ತಷ್ಟು ಬರೆ ಬೀಳುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.